ಪ್ರಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಕಿಕ್ಕಿರಿದ ಜನಸಂದಣಿ ನಡುವೆಯೂ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟ ಟೀಮ್ ಇಂಡಿಯಾ ಫ್ಯಾನ್ಸ್. ಈ ಜನಸಂದಣಿಯನ್ನು ನೋಡುತ್ತಿದ್ದರೆ ಒಂದು ಹೆಜ್ಜೆ ಕಾಲಿಡುವುದು ಕೂಡ ಕಷ್ಟ. ಅದರಲ್ಲೂ ಕೂಡ ಆಂಬ್ಯುಲೆನ್ಸ್ಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಕೂಡ ಜನರು ಕೂಡ ಅಭಿಮಾನಿಗಳು ಆಂಬ್ಯುಲೆನ್ಸ್ಗೆ ತೊಂದರೆ ಆಗದಂತೆ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅದು ಹೇಗೆ ಮಾಡಿಕೊಟ್ಟಿದ್ದಾರೆ, ಎಲ್ಲಿ ಎಂಬುದನ್ನು ನೋಡೋಣ ಬನ್ನಿ. ಮುಂಬೈನಲ್ಲಿ ಐಸಾನಿಕ್ ಮಾರಿನಾ ಡ್ರೈವ್ನಲ್ಲಿ ಗುರುವಾರ ನಡೆದ ಟೀಮ್ ಇಂಡಿಯಾದ T20 ವಿಶ್ವಕಪ್ 2024ರ ಗೆಲುವಿನ ಪೆರೇಡ್ಗಾಗಿ ತಮ್ಮ ನಿರೀಕ್ಷೆಯನ್ನು ಮುಂದುವರಿಸಿದ್ದಾರೆ. ಈಗ ತಾನೇ ಟೀಮ್ ಇಂಡಿಯಾ ಗೆಲುವಿನ ಪೆರೇಡ್ ಆರಂಭವಾಗಿದೆ. ಇದಕ್ಕಾಗಿ ಲಕ್ಷಾಂತರ ಜನರು ಮರೀನಾ ಡ್ರೈವ್ನಲ್ಲಿ ಸೇರಿದ್ದಾರೆ. ಕಿಕ್ಕಿರಿದ ಜನಸಂದಣಿಯ ನಡುವೆಯೂ ಆಂಬ್ಯುಲೆನ್ಸ್ಗೆ ಟೀಮ್ ಇಂಡಿಯಾ ಅಭಿಮಾನಿಗಳು ಅತ್ಯಂತ ಕ್ವಿಕ್ ಆಗಿ ದಾರಿ ಮಾಡಿಕೊಡುವ ಮೂಲಕ ಮಾನವೀಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಪ್ರೋತ್ಸಾಹಿ ಕ್ರಿಕೆಟ್ ಅಭಿಮಾನಿಗಳ ನಡುವೆ ಆಂಬ್ಯುಲೆನ್ಸ್ ಯಾವ ಸಮಸ್ಯೆಯೂ ಇಲ್ಲದಂತೆ ಸರಾಗವಾಗಿ ಮುನ್ನಡೆಯಿತು. ವಿಶ್ವ ಚಾಂಪಿಯನ್ ಆಟಗಾರರನ್ನು ಗೌರವಿಸುವ ಮೆರವಣಿಗೆಗಾಗಿ ಅಭಿಮಾನಿಗಳು ಕಾಯುತ್ತಿದ್ದು, ಇದರ ನಡುವೆಯೂ ಇವರ ತೋರಿದ ಮಾನವೀಯತೆಗೆ ಮನೋಭಾವಕ್ಕೆ ಎಲ್ಲರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂದಾಜು 3 ಕಿಲೋಮೀಟರ್ ದೂರದ ಗೆಲುವಿನ ಪೆರೇಡ್ ನಡೆಯುತ್ತಿದ್ದು, ವಾಂಖೇಡೆ ಸ್ಟೇಡಿಯಂನಲ್ಲಿ ಈ ಪೆರೇಡ್ ಮುಕ್ತಾಯಗೊಳ್ಳಲಿದೆ. ನವದೆಹಲಿಯಿಂದ ಟೀಮ್ ಇಂಡಿಯಾ ಆಟಗಾರರನ್ನು ಹೊತ್ತ ವಿಮಾನ ಮುಂಬೈಗೆ ತಡವಾಗಿ ಬಂದ ಕಾರಣದಿಂದ ಗೆಲುವಿನ ಪೆರೇಡ್ ವಿಳಂಬವಾಗಿದೆ. ನವದೆಹಲಿಯಲ್ಲಿ ಟೀಮ್ ಇಂಡಿಯಾ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಗೃಹದಲ್ಲಿ ಭೇಟಿಯಾದರು. ಆ ಬಳಿಕ ಮುಂಬೈ ವಿಮಾನ ಹತ್ತಿದ ಆಟಗಾರರ ನಿಲ್ದಾಣದಲ್ಲಿ ವಾಟರ್ ಸಲ್ಯೂಟ್ನಿಂದ ನೀಡಲಾಗಿದೆ. ಇದರಿಂದಾಗಿ ಮರೀನಾ ಡ್ರೈವ್ನಲ್ಲಿ ಗೆಲುವಿನ ಪೆರೇಡ್ ವಿಳಂಬವಾಗಿದೆ. ಆರಂಭದಲ್ಲಿ ಸಂಜೆ 5 ಗಂಟೆಯಿಂದ ಪೆರೇಡ್ ಆರಂಭವಾಗುವುದಾಗಿ ತಿಳಿಸಿದರು. ಸಂಜೆ 7:45ರ ವೇಳೆಗೆ ಪೆರೇಡ್ ಆರಂಭವಾಗಿದೆ. ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಿಂದ ವಾಂಖೇಡೆ ಸ್ಟೇಡಿಯಂವರೆಗೆ ಮೆರವಣಿಗೆ ನಡೆಯಲಿದೆ. ಲಕ್ಷಾಂತರ ಜನರು ಈಗಾಗಲೇ ವಾಂಖೇಡೆ ಸ್ಟೇಡಿಯಂನಲ್ಲಿ ನೆರೆದಿದ್ದಾರೆ. ಇದು 2011ರ ಏಕದಿನ ವಿಶ್ವಕಪ್ ಗೆಲುವಿನ ದಿನಗಳನ್ನು ನೆನಪಿಸಿದೆ. ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ತುಳುಕುತ್ತಿದ್ದಾರೆ. ಇಂದು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು T20 ವಿಶ್ವಕಪ್ ವಿಜೇತ ತಂಡವನ್ನು ತಮ್ಮ ನಿವಾಸದಲ್ಲಿ 7 ಲೋಕ ಕಲ್ಯಾಣ್ ಮಾರ್ಗ್ಗೆ ಸ್ವಾಗತಿಸಿದರು. ಈ ವೇಳೆ ಆಟಗಾರರೊಂದಿಗೆ ಸಂವಾದದಲ್ಲಿ ತೊಡಗಿದ ಪ್ರಧಾನಮಂತ್ರಿಯವರು ಅಮೆರಿಕ ಮತ್ತು ಕೆರಿಬಿಯನ್ನಲ್ಲಿ ನಡೆದ ಪಂದ್ಯಾವಳಿಯ ಮೂಲಕ ತಮ್ಮ ವಿಜಯೋತ್ಸವ ಪಯಣವನ್ನು ನೆನಪಿಸಿಕೊಂಡರು. T20 ವಿಶ್ವಕಪ್ ಚಾಂಪಿಯನ್ಗಳು ದೆಹಲಿಗೆ ಆಗಮಿಸಿದ ಬಳಿಕ ಉತ್ಸಾಹ ವಾತಾವರಣ ನಿರ್ಮಾಣವಾಯಿತು. ವಿಮಾನ ನಿಲ್ದಾಣದಿಂದ ನೇರವಾಗಿ ಹೋಟೆಲ್ಗೆ ಆಗಮಿಸಿದ ತಂಡ ಅಲ್ಲಿಂದ ಪ್ರಧಾನಿ ನಿವಾಸ ಭೇಟಿ ಮಾಡಿದರು. ಅವರ ಜೊತೆಗಿನ ಸುಮಾರು 2 ಗಂಟೆಗಳ ಕಾಲ ಸಂವಾದದಲ್ಲಿ ತಂಡವು ಭಾರತದ 2ನೇ T20 ವಿಶ್ವಕಪ್ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ನೆರವಾದ ಕ್ಷಣವನ್ನು ನೆನಪಿಸಿಕೊಂಡಿತು. ಕಳೆದ ಶನಿವಾರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 7 ರನ್ಗಳ ರೋಚಕ ಜಯದೊಂದಿಗೆ ಭಾರತ 11 ವರ್ಷಗಳ ಬಳಿಕ ಐಸಿಸಿ ಟ್ರೋಫಿ ಜಯಿಸಿತು. MS ಧೋನಿ ನೇತೃತ್ವದಲ್ಲಿ 2013ರ ಚಾಂಪಿಯನ್ಸ್ ಟ್ರೋಫಿ ಕೊನೆಯ ಐಸಿಸಿ ಟೂರ್ನಿ ಆಗಿತ್ತು. ಇದಕ್ಕೂ ಮುನ್ನ 1983 ಏಕದಿನ, 2007 T20 ಹಾಗೂ 2011 ಏಕದಿನ ವಿಶ್ವಕಪ್ ಟ್ರೋಫಿ ಜಯಿಸಿತು. ವಿಶ್ವಕಪ್ ಅನ್ನು ಗೆದ್ದಂಥ ಟೀಮ್ ಇಂಡಿಯಾಗೆ ಧನ್ಯವಾದಗಳು. ಥ್ಯಾಂಕ್ ಯು.